ಹಿಂದಿನ ಎಪಿಸೋಡಲ್ಲಿ ಭಾವನಾ ತಂದೆ ತಾಯಿ ಭಾವನನ್ನ ಭುವನ್ ಮನೆಗೆ ಬಿಟ್ಟು ಹೊರಡ್ತಾರೆ. ಇಂದಿನ ಎಪಿಸೋಡ್ನಲ್ಲಿ ಭಾವನಾ ತನ್ನ ಗಂಡನ ಮನೇಲಿ ಹೇಗಿರ್ತಾಳೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಯಾರು ನನ್ನನ್ನು ಕೇಳೋರೇ ಇಲ್ವಲ್ಲ. ಅತ್ತೆ ಅಡುಗೆ ಮನೇಲಿದ್ದಾರೆ, ಮಾವ ಹೊರಗಡೆ ಹೋಗಿದ್ದಾರೆ. ಇವರು ಎಲ್ಲಿ ಹೋದ್ರು ಕಾಣಿಸ್ತಾನೆ ಇಲ್ವಲ್ಲ. ಭಾವನಾ, ಅತ್ತೆ ಯಾಕಮ್ಮ, ಯಾಕೆಲ್ಲ ಒಬ್ಬಳೆ ನಿಂತಿದ್ಯಾ? ಹೋಗು, ರೂಮಲ್ಲಿ ಭುವನ್ ಇದ್ದಾನೆ, ನೀನು ಅವನು ಆರಾಮಾಗಿ ಮಾತಾಡ್ಕೊಳ್ಳಿ. ಅದು ಅತ್ತೆ, ನಮ್ಮ ರೂಮ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೇನಂತೆ, ನಡಿ ನಾನು ತೋರಿಸ್ತೀನಿ. ಅಲ್ಲ, ನಾನು ಬಂದಿದ್ದೀನಿ ಅಂತ ಇವ್ರಿಗೆ ಗೊತ್ತು ತಾನೆ, ಆದರೂ ನನ್ನನ್ನು ಮಾತಾಡಿಸ್ದೆ ತನ್ನ ಪಾಡಿಗೆ ತನ್ನ ರೂಮಲ್ಲಿ ಕೂತಿದಾರಲ್ಲ. ಬರೀ ದುಡ್ಡು ಅಷ್ಟೇ ಇವ್ರಿಗೆ, ನಾನು ಲೆಕ್ಕಕ್ಕೆ ಇಲ್ಲ ಅನ್ಸುತ್ತೆ. ಭಾವನಾ, ಹಾಂ ಬಂದೆ ಅತ್ತೆ. ಭಾವನಾ, ಬಾ ಕೂತ್ಕೋ. ಸದ್ಯ ನನ್ನ ಹೆಸರಾದ್ರೂ ಗೊತ್ತಿದೆಯಲ್ಲ ಇವ್ರಿಗೆ. ಯಾಕೆ ಭಾವನಾ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ ಕೂತ್ಕೋ. ನೀನು ನಿನ್ನೆ ಸಾಯಂಕಾಲನೇ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಅಮ್ಮ ಫೋನ್ ಮಾಡಿ ಹೇಳಿದ್ರು. ಆದರೂ ನನಗೆ ಬರೋಕ್ಕಾಗಲಿಲ್ಲ. ನಾನು ಈ ಊರಲ್ಲಿ ಇರಲಿಲ್ಲ, ಫ್ರೆಂಡ್ಸ್ ಜೊತೆ ಎಲ್ಲೋ ಔಟ್ ಆಫ್ ಸ್ಟೇಷನಲ್ಲಿದ್ದೆ. ನಾನು ಬಂದಿದ್ದೆ 10 ಗಂಟೆ ಬೆಳಗ್ಗೆ. ನೀನು ಅಮ್ಮನ ಜೊತೆ ಅಡುಗೆ ಮನೇಲಿ ಏನೋ ಮಾಡ್ತಿದ್ಯಲ್ಲ, ಅತ್ತೆ ಸೊಸೆ ಇಬ್ಬರು ಆರಾಮಾಗಿ ಮಾತಾಡ್ಕೊಂಡಿರಲಿ ಅಂತ ನಾನು ಬಂದು ನಿನ್ನನ್ನು ಮಾತಾಡಿಸ್ಲಿಲ್ಲ. ಈಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿನ್ನನ್ನು ಮಾತಾಡ್ಸೋಣ ಅಂತ ನಾನೇ ಹೊರಗಡೆ ಬರೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನೇ ರೂಮ್ ಒಳಗೆ ಬಂದೆ. ಮತ್ತೆ ಹೇಗಿದೆಯಾ? ಭುವನ್ ಒಂದೇ ಸಮ ಪಟಪಟ ಅಂತ ಮಾತಾಡಿದ್ ಕೇಳಿ ಭಾವನಿಗೆ ಆಶ್ಚರ್ಯ ಆಗುತ್ತೆ. ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಅದಕ್ಕೇನು, ಕೇಳು. ನೀವು ನಿಮ್ಮ ತಂದೆ ತಾಯಿ ಜೊತೆ ನನ್ನ ನೋಡೋಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ರಲ್ಲ, ನಾನು ನಿಮ್ಮನ್ನು ನೋಡ್ತಾನೆ ಇದ್ದೆ. ಆದರೆ ನೀವು ಕತ್ತಿ ಎತ್ತಿ ನನ್ನ ಒಂದು ಸರಿನೂ ನೋಡೇ ಇಲ್ಲ, ಸರಿಯಾಗಿ ಮಾತಾಡಲೂ ಇಲ್ಲ. ಯಾಕೆ? ನಾನು ಹೇಳಿದ್ದೆ ಮದುವೆಗೆ ನಾನು ಒಪ್ಕೊಂಡಿದ್ದೀನಿ ಅಂದಮೇಲೆ ಮತ್ತೆ ಹುಡುಗಿ ಮನೆಗೆಲ್ಲ ಯಾಕೆ ಹೋಗೋದು ಅಂತ. ಆದರೆ ಏನೋ ನಿಮ್ಮನೇಲೆ ನಾವೆಲ್ಲ ಹುಡುಗನ ನೋಡಬೇಕು ಅಂತ ಅಂದ್ರಂತಲ್ಲ, ಅದಕ್ಕೆ ಬಂದಿದ್ದೆ. ಅಂದರೆ ನೀವು ಹೇಳ್ತಿರೋದೇನು, ನಮ್ಮನೇಲಿ ಹುಡುಗನ ನೋಡಬೇಕು ಅಂತ ಹೇಳಿದ್ದಕ್ಕೆ ನೀವು ಬಂದ್ರಿ? ಹೌದು. ಹಾಗಾದರೆ ನಿಮಗೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ. ನಿಮ್ಮ ತಂದೆ ತಾಯಿ ಬಲವಂತಕ್ಕೋಸ್ಕರ ಮದುವೆ ಆಗಿದ್ದೀರಾ ಅನ್ಸುತ್ತೆ ಅಲ್ವಾ? ಅಯ್ಯೋ ಭಾವನಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ಏನೇನೋ ಮಾತಾಡ್ತಿಲ್ಲ, ಇರೋದನ್ನೇ ಹೇಳ್ತಿರೋದು. ಅಲ್ಲ, ಈಗಿನ ಕಾಲದಲ್ಲಿ ಎಲ್ಲ ಹುಡುಗಿರೋ ಮದುವೆಗೆ ಮುಂಚೆ ಹೊರಗಡೆ ಹೋಗೋದು, ಸುತ್ತಾಡೋದು ಎಲ್ಲ ಮಾಡ್ತಾರೆ. ಆದರೆ ನೀವು ನನ್ನ ಮುಖನೂ ಕೂಡ ನೋಡಿಲ್ಲ, ಅದು ಹೇಗೆ ಮದುವೆಗೆ ಒಪ್ಕೊಂಡ್ಬಿಟ್ರಿ? ನಿನಗೆ ಗೊತ್ತು ನಾನು ನಿನ್ನ ನೋಡಿಲ್ಲ ಅಂತ? ಅವತ್ತು ನೀವು ನಮ್ಮ ಮನೆಗೆ ಬಂದಿದ್ದಾಗಲೇ ನಾನು ನೋಡಿದ್ನಲ್ಲ. ಒಂದು ಸರಿನಾದರೂ ನೀವು ನನ್ನನ್ನು ಕತ್ತೆತ್ತಿ ನೋಡಿದ್ರಾ? ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನನಗೆ ನಿನ್ನ ನೋಡುವಂಥ ಅವಶ್ಯಕತೆ ಇಲ್ಲವೇ ಇರಲಿಲ್ಲ. ನಿಮ್ಮ ಮನೇಲಿ ಹೇಳಿದಕ್ಕೋಸ್ಕರ ಬಂದೆ ಅಂತ. ನನ್ನ ನೋಡುವಂಥ ಅವಶ್ಯಕತೆ ಯಾಕಿರುತ್ತೆ ಹೇಳಿ? ನಿಮಗೆ ಬೇಕಾಗಿದ್ದು ನಮ್ಮಪ್ಪ ಕೊಡೋ 50,000 ದುಡ್ಡು ಅಷ್ಟೇ ತಾನೇ? ನಮ್ಮಪ್ಪ ಆ ದುಡ್ಡು ಹೊಂದೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಾ? ನಮ್ಮ ಮನೇಲಿ ಹುಡುಗ ಚೆನ್ನಾಗಿದ್ದಾನೆ, ಒಳ್ಳೆ ಮನೆತನ, ಹಾಗೆ ಹೀಗೆ ಅಂತ ಎಲ್ಲರೂ ಒಪ್ಕೊಂಡ್ರು. ನೀವು ನೋಡಿದ್ರೆ ನನ್ನನ್ನು ಕತ್ತೆತ್ತೂ ನೋಡಲಿಲ್ಲ, ಒಂದು ಮಾತು ಆಡಲಿಲ್ಲ. ಅದು ಬಿಡಿ, ಮದುವೆ ದಿನಾನಾದರೂ ನನ್ನ ಹತ್ರ ಮಾತಾಡಿದ್ರಾ? ಅದೂ ಇಲ್ಲ. ಮದುವೆ ಆದಮೇಲೆ ನನ್ನ ಪಾಡು ನಾನು ತವ್ರ ಮನೇಲಿದ್ದೆ, ಒಂದು ಫೋನು. ನಿಮಗೆ ನಮ್ಮಪ್ಪ ಕೊಟ್ಟಿದ್ದ ದುಡ್ಡು ಮಾತ್ರ ಮುಖ್ಯ, ನಾನು ಮುಖ್ಯ ಅಲ್ವೇ ಅಲ್ಲ. ಭಾವನಾ ಆಡ್ತಿರೋ ಮಾತೆಲ್ಲ ಕೇಳಿ ಭುವನ್ಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ಭಾವನಾ, ನೀನು ಯಾಕೆ ಇಷ್ಟೊಂದೆಲ್ಲ ಅಳ್ತಾ ಇದೆಯಾ? ನನಗೆ ಒಂದು ಅರ್ಥ ಆಗ್ತಿಲ್ಲ. ನೋಡು, ಮದುವೆ ಆಗಿ ನೀನನ್ನು ತವ್ರ ಮನೇಲಿ ಬಿಟ್ಟು ಬಂದಿದ್ದಂತೂ ನಿಜಾನೇ. ಇನ್ನು ಆಮೇಲೆ ನೀನು ನಮ್ಮ ಮನೇಲಿ ಇರೋದು ಇದ್ದೇ ಇರುತ್ತೆ. ನಿಮ್ಮ ಮನೇಲೂ ನೆಂಟ್ರಿಸ್ಟೆಲ್ಲ ಇರ್ತಾರೆ, ಅವ್ರ ಜೊತೆ ಆರಾಮಾಗಿ ಇರಲಿ ಅಂತ ನಾನು ಸುಮ್ಮನಿದ್ದೆ ಅಷ್ಟೇ, ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಇಲ್ಲ ಭುವನ್, ನಿಮ್ಮಿಂದ ನನಗೆ ತುಂಬಾನೇ ನಮ್ಮ ಮನೆಗಳಲ್ಲಿ ಅವಮಾನ ಆಗಿದೆ. ನಮ್ಮ ಅಕ್ಕ ಎಲ್ಲ ಬಾಯಿಗೆ ಬಂದಂಗೆ ಹೇಗೆಲ್ಲ ಮಾತಾಡಿದ್ಲು ಗೊತ್ತಾ? ಮದುವೆಯಲ್ಲಿ ಎಲ್ಲರೂ ಗಮನಿಸಿದ್ದಾರೆ, ನೀವು ನನ್ನ ಜೊತೆ ಒಂದು ಮಾತು ಆಡದೇ ಇರೋದು. ನಾನು ಎಲ್ರಿಗೂ ಅವ್ರಿಗೆ ಸ್ವಲ್ಪ ಸಂಕೋಚ ಹಾಗೆ ಹೀಗೆ ಅಂತ ಬರೀ ಸುಳ್ಳಿನ ಸರಮಾಲೆನೇ ಪೋಣಿಸ್ಬಿಟ್ಟು ಬಂದಿದ್ದೀನಿ. ಭಾವನಾ, ನೀನು ಮೊದಲು ಅಳೋದನ್ನ ನಿಲ್ಲಿಸು. ನಾನು ಹೇಳೋದನ್ನು ಸಮಾಧಾನದಿಂದ ಕೇಳು. ಇಲ್ಲ ಭುವನ್, ನಾನು ಅಂದರೆ ನಿಮಗೆ ತಾತ್ಸಾರ. ನಿಮಗೆ 50,000 ರೂಪಾಯಿ ಹಣದ ಅವಶ್ಯಕತೆ ತುಂಬ ಇತ್ತು, ಅದಕ್ಕೆ ನಾನು ಬಲಿಪಶು ಆದೆ ಅಷ್ಟೇ ತಾನೇ?
ಇಲ್ಲ ಭಾವನಾ, ಆ ಥರ ಏನೂ ಇಲ್ಲ. ಆ ಥರ ಏನೂ ಇಲ್ಲ ಅಂದಮೇಲೆ ನೀವು ಹುಡುಗಿ ನೋಡೋಕೆ ಬಂದಾಗ ನನ್ನ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ಬೋದಿತ್ತಲ್ವಾ? ನನ್ನನ್ನು ಕತ್ತಿತ್ತು ನೋಡಿದೆ, ನನ್ನ ಜೊತೆ ಒಂದು ಮಾತು ಆಡಿದೆ, ನಿಮ್ಮ ಪಾಡಿಗೆ ನೀವು ಹೊಟ್ಟೋದ್ರೆ ಏನರ್ಥ? ನಿಮಗೆ ನಾನು ಇಷ್ಟ ಆಗಿದ್ದೀನೋ ಇಲ್ವೋ ಅನ್ನೋದನ್ನು ನಾನು ಹೇಗೆ ತಿಳ್ಕೊಬೇಕಾಗಿತ್ತು? ಓ, ನಾನು ನಿಮ್ಮ ಮನೆಗೆ ಬಂದಾಗ ನಿನ್ನನ್ನು ನೋಡಲಿಲ್ಲ, ನಿನ್ನ ಜೊತೆ ಮಾತಾಡಲಿಲ್ಲ ಅಂತ ನಿನಗೆ ಕೋಪ ಬಂದಿದೆ, ಬೇಜಾರಾಗಿದೆ ತಾನೇ? ಹೌದು, ನಾನು ಇದೇ ವಿಷಯವಾಗಿ ಇಷ್ಟು ದಿನ ಎಷ್ಟು ಯೋಚನೆ ಮಾಡಿದ್ದೀನಿ ಗೊತ್ತಾ ನಿಮಗೆ? ಭಾವನಾ, ಈಗಿನ ಕಾಲದಲ್ಲಿ ಯಾರು ಹುಡುಗಿನ ನೋಡ್ದೇನೆ ಮದುವೆಗೆ ಒಪ್ಪಿಗೆ ಕೊಡ್ತಾರೆ ಹೇಳು? ಅದನ್ನೇ ನಾನು ಇಷ್ಟೋ ತನಕ ಕೇಳಿದ್ದು. ನಿಮ್ಮ ಥರ ಇರೋರನ್ನ ನಾನು ಎಲ್ಲೂ ನೋಡಿಲ್ಲ. ನನ್ನ ಹಣೆ ಬರೋಕ್ಕೆ ನೀವು ನನಗೆ ಸಿಕ್ಕಾಕೊಂಡಿದ್ದೀರಾ. ಯಾರು ಹೇಳಿದ್ದು ನಾನು ನಿನ್ನನ್ನು ನೋಡಿಲ್ಲ ಅಂತ? ನೀನವತ್ತು ಗಣಪತಿ ದೇವಸ್ಥಾನದಲ್ಲಿ ಹಾಡು ಹೇಳಿದ್ಯಲ್ಲ, ಆವತ್ತೇ ನಿನಗೆ ನಾನು ಮನಸ್ಸೋತು ನಮ್ಮ ತಂದೆ ತಾಯಿ ಹತ್ರ ಬಂದು ಹೇಳಿದೆ, ನಾನು ಮದುವೆ ಆಗೋದಾದರೆ ಆ ಹುಡುಗಿನೇ ಅಂತ. ಹೌದಾ? ಹೌದು. ಆಮೇಲೆ ಒಂದ್ಸರಿ ನಾನು ದೇವಸ್ಥಾನಕ್ಕೆ ಹೋದೆ ನಿನ್ನ ಬಗ್ಗೆ ವಿಚಾರಿಸೋಣ ಅಂತ. ಆಗ ಅಲ್ಲಿ ಚಂದ್ರಶೇಖರ್ ಅಂಕಲ್ ಇದ್ದರು. ಅಯ್ಯೋ, ಆ ಹುಡುಗಿ ನನ್ನ ಫ್ರೆಂಡ್ ಮಗಳೇ, ನೀನು ಏನೂ ಯೋಚನೆ ಮಾಡಬೇಡ, ನಾನು ಅವರಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಬಂದು ನಿಮ್ಮ ಮನೇಲಿ ಮಾತಾಡಿದರು ಅಷ್ಟೇ. ಮತ್ತೆ ನಿನ್ನನ್ನು ನಾನು ನೋಡಿದ್ಮೇಲೂ ಪದೇ ಪದೇ ನೋಡೋದು ಏನಿರುತ್ತೆ? ಇದನ್ನೆಲ್ಲ ಕೇಳಿ ಭಾವನಂಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಗಾದ್ರೆ ನೀವು ನನ್ನನ್ನು ನೋಡಿ ಇಷ್ಟಪಟ್ಟು ನಿಮ್ಮ ತಂದೆ ತಾಯಿಗೆ ಹೇಳಿ ಈ ಮದುವೆ ಆಗಿರೋದಾ? ಹೌದು. ಮತ್ತೆ ನಮ್ಮನೆಗೆ ಬಂದಾಗಲೇ ನನ್ನ ಜೊತೆ ಮಾತಾಡಿ ನಾನು ನಿಮ್ಮನ್ನು ಮುಂಚೆನೇ ನೋಡಿದ್ದೆ, ನಿಮ್ಮನ್ನು ಇಷ್ಟಪಟ್ಟು ನಾನು ಮದುವೆ ಆಗ್ತಿರೋದು ಅಂತ ನೀವು ಹೇಳ್ಬೋದಿತ್ತಲ್ವಾ? ಹೇಳ್ಬೋದಿತ್ತು. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಬೇಕಾಗಿತ್ತು. ನೀನು ಕೂಡ ನಾನು ಹುಡುಗನ ಜೊತೆ ಮಾತಾಡಬೇಕು ಅಂತ ಹೇಳಲಿಲ್ಲ, ನಾನು ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಇದನ್ನೆಲ್ಲ ಕೇಳಿದ್ಮೇಲೆ ಭಾವನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅದು ಅಲ್ಲದೆ ಇಷ್ಟೋ ತನಕ ನಾನು ಏನೇನೋ ಮಾತಾಡ್ಬಿಟ್ನಲ್ಲ ಅಂತಾನೂ ಅವಳಿಗೆ ಅನ್ನಿಸ್ತಿರುತ್ತೆ. ಏನು ಮೇಡಮ್, ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತಾ? ಸಾರಿ, ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ? ನೋಡು, ನಮ್ಮಿಬ್ಬರ ಮಧ್ಯೆ ಈ ಸಾರಿ, ಥ್ಯಾಂಕ್ಸ್ ಇದ್ಯಾವುದು ಇರಬಾರ್ದು, ಗೊತ್ತಾಯ್ತಾ? ಸರಿ. ನೋಡು, ನೀನು ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ. ಅದನ್ನು ಬಿಟ್ಟು ನಮ್ಮನೆಗೆ ಬಂದು ನಾನೇ ಅಳ್ತಾ ಕೂತಿದ್ಯಾ, ನನಗೆ ಬೇಜಾರಾಗಲ್ವಾ? ನಾಚ್ಕೊಂಡಿದ್ದು ಸಾಕು, ನಡಿ ಊಟ ಮಾಡೋಣ. ಅಮ್ಮ ಅಡುಗೆ ಮಾಡಿ ನಮ್ಮಿಬ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಸರಿ. ಹಾಂ ಭಾವನಾ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ನಮ್ಮನೇಲಿ ಸೀರೆನೇ ಉಟ್ಕೋಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ನಿನಗೆ ಯಾವ ಡ್ರೆಸ್ ಕಂಫರ್ಟಬಲ್ ಅನ್ಸುತ್ತೋ ಅದನ್ನು ಹಾಕೋ. ಸರಿ, ಆಯಿತು. ನೀವು ಹೋಗಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸರಿ. ಅಂದರೆ ಭುವನ್ ನನ್ನನ್ನು ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಟು ಅವ್ರ ಅಪ್ಪ ಅಮ್ಮಂಗೆಲ್ಲ ಹೇಳಿ ನನ್ನನ್ನು ಮದುವೆ ಆಗಿರೋದು. ವಾವ್, ಕೇಳಿದ್ರೇನೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಆದರೆ ಆ 50,000 ನಮ್ಮ ಅಪ್ಪನ ಹತ್ರ ಯಾಕೆ ಇಸ್ಕೊಂಡ್ರು ಅನ್ನೋದೇ ನನಗೆ ಗೊತ್ತಾಗ್ತಿಲ್ವಲ್ಲ. ನಾನು ಅದನ್ನೇ ಕೇಳಲಿಲ್ಲ. ಭುವನ್, ಭಾವನ ಎಲ್ಲಿ? ಅವಳು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳೆ. ನಾನೇ ಅಂದೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟಕ್ಕೆ ಬಾ ಅಂತ. ಬಾಮ ಭಾವನ, ಕೂತ್ಕೋ. ಭಾವನಾ, ನಿಮ್ಮತ್ತೆ ನಿನಗೋಸ್ಕರ ಏನೇನು ಮಾಡಿದಳು ಕೇಳಮ್ಮ. ದೊಡ್ಡದಾಗಿ ಊಟಕ್ಕೆ ಕೂತ್ಕೋ ಅಂತ ಹೇಳ್ಬಿಟ್ಲು. ಅತ್ತೆ ಆವಾಗಲೇ ನನ್ನ ಕೇಳಿದ್ರು ಮಾವ. ನಾನೇ ಏನು ಬೇಡ ಅತ್ತೆ, ಮಾಮೂಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನೇ ಮಾಡಿ ಸಾಕು ಅಂದೆ. ಅಪ್ಪ, ನಿನಗೆ ಗೊತ್ತಾ, ಬೆಳಗ್ಗೆಯಿಂದ ಅತ್ತೆ ಸೊಸೆ ಇಬ್ಬರು ಅಡುಗೆ ಮನೆಯಿಂದ ಈಚೆಗೆ ಬಂದಿಲ್ಲ. ಇದೇ ಥರ 4 ಜನನೂ ಕೂತ್ಕೊಂಡು ಖುಷಿಯಾಗಿ ಮಾತಾಡಿಕೊಂಡು ಊಟ ಮಾಡ್ತಾರೆ. ಊಟ ಆದಮೇಲೆ ಭಾವನಾ ಸುಮ್ಮನೆ 1-2 ರೌಂಡ್ ವಾಕ್ ಮಾಡೋಣ ಅಂತ ಮನೆಯಿಂದ ಆಚೆ ಬರ್ತಾಳೆ. ಅಲ್ಲ, ಭುವನ್, ಅತ್ತೆ, ಮಾವ 3 ಜನನೂ ನನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮನೇಲೂ ಏನು ಕೊರತೆ ಅನ್ನೋದಿಲ್ಲ. ಆದರೆ ಇವರು ನಮ್ಮ ತಂದೆ ಹತ್ರ 50,000 ರೂಪಾಯಿ ಯಾಕೆ ಇಸ್ಕೊಂಡ್ರು? ನನ್ನ ನೋಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಭುವನ್ ಹೇಳಿದ್ರು. ಹಾಗಿದ್ರೆ ಅವ್ರು ನಮ್ಮ ತಂದೆ ಹತ್ರ ದುಡ್ಡು ಯಾಕೆ ಹೇಳ್ತಾಯಿದ್ರು? ಅವ್ರು ಹೇಳಿದ ಸುಳ್ಳ? ನಾನು ಅವ್ರನ್ನ ನಂಬಾರ್ದಿತ್ತ? ದುಡ್ಡು ಬರುತ್ತೆ ಅನ್ನೋ ಆಸೆಗೋಸ್ಕರ ಅವ್ರು ನನ್ನ ಮದುವೆ ಮಾಡ್ಕೊಂಡ್ರಾ? ಅಥವಾ ಈ ರೀತಿ ನೈಸಾಗಿ ಮಾತಾಡಿ
ಇನ್ನೂ ನಮ್ಮ ತಂದೆ ಹತ್ರ ದುಡ್ಡು ಕೇಳ್ಬೋದು ಅನ್ನೋ ಪ್ಲ್ಯಾನ್ ಏನಾದರೂ ಇದೆಯಾ? ಒಂದು ಅರ್ಥನೇ ಆಗ್ತಿಲ್ವಲ್ಲ. ಭಾವನಾ, ಯಾಕೆ ಭಾವನಾ ಇಲ್ಲಿ ಬಂದು ನಿಂತಿದ್ಯಾ? ಏನಾದರೂ ಬೇಜಾರಾಯ್ತಾ? ನಿಮ್ಮ ತಂದೆ ತಾಯಿ ನೆನಪಾಯ್ತಾ? ಭುವನ್ ಆ ರೀತಿ ಕೇಳಿದ ತಕ್ಷಣ ತನ್ನ ತಂದೆ ತನಗೋಸ್ಕರ ಮದುವೆಗೆ ಪಟ್ಟ ಕಷ್ಟ ಎಲ್ಲ ಅವಳ ಕಣ್ಣು ಮುಂದೆ ಬರುತ್ತೆ. ಹಾಗಾಗಿ ಭಾವನಾ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಭಾವನಾ, ಯಾಕೆ ಅಳ್ತಿದ್ಯಾ? ಯಾಕೆ ಬೆಳಗ್ಗೆಯಿಂದನೂ ಮಾತ್ಕೊಳ್ತಾನೆ ಇದೆಯಾ? ಏನಾಯ್ತು, ನನ್ನ ಹತ್ರ ಹೇಳೋ. ಅದು ನಮ್ಮ ತಂದೆ ನನ್ನ ಮದುವೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಅದನ್ನ ನೆನೆಸ್ಕೊಂಡು ಅಳು ಬಂತು ಅಷ್ಟೇ. ಅಷ್ಟೇನಾ? ನಾನು ಇನ್ನೇನಪ್ಪ ಅಂದ್ಕೊಂಡೆ. ಸರಿ, ಒಳಗಡೆ ಬಾ. ಬೀದಿಲಿ ನಿಂತ್ಕೊಂಡು ಅಳ್ತಿದ್ಯಲ್ಲ. ಅಷ್ಟೇನಾ? ಇವ್ರ ಮನೇಲೂ ಹೆಣ್ಮಕ್ಳಿದ್ದು ಇವ್ರ ಮದುವೆ ಮಾಡಿದ್ರೆ ಅವಾಗ ಗೊತ್ತಾಗ್ತಿತ್ತು ಕಷ್ಟ ಏನು ಅಂತ. ಸುಲಭವಾಗಿ ಹೇಳ್ಬಿಟ್ರು, ಅಯ್ಯೋ ಕಣ್ಣೀರು ಒರೆಸ್ಕೊಂಡು ಒಳಗಡೆ ಬಾ, ಬೀದಿಲಿ ನಿಂತ್ಕೊಂಡು ಅಳ್ತಿದ್ಯಲ್ಲ ಅಂತ. ಪಾಪ ಅಪ್ಪ ಅಮ್ಮ ಅಕ್ಕನ ಮದುವೆಗೆ ನನ್ನ ಮದುವೆಗೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಇನ್ನು ಪಾವನ ಮದುವೆ ಆಗಬೇಕು, ಜಯಂತ್ನ ಓದಿಸ್ಬೇಕು. ಇದು ಎಲ್ಲದನ್ನು ಯೋಚನೆ ಮಾಡಿದ್ರೆ ಮುಂದೆ ಹೇಗೋ ಅನ್ಸುತ್ತೆ ನನಗೆ. ಭಾವನಾ, ನೀನು ಈ ಮನೆ ಸೊಸೆ, ನಿನ್ನ ಹತ್ರ ಯಾವ ವಿಚಾರ ಮುಚ್ಚಿಡೋಕ್ಕೂ ನನಗಿಷ್ಟ ಇಲ್ಲ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಓ, ನಮ್ಮ ತಂದೆ ಹತ್ರ 50,000 ಕೇಳಿ ತಗೊಂಡ್ರಲ್ಲ, ಅದೇ ವಿಚಾರ ಇರ್ಬೋದು. ಹೇಳಿ ಅತ್ತೆ, ಏನು ವಿಷಯ? ಭಾವನಾ, ನಾನೇನೋ ವಿಷಯನ ನಿನ್ನ ಹತ್ರ ಹೇಳ್ತೀನಿ, ಆದರೆ ಈ ವಿಷಯದ ಬಗ್ಗೆ ನೀನು ಭುವನ್ ಹತ್ರ ಏನೂ ಕೇಳಕ್ಕೆ ಹೋಗಬಾರ್ದು. ಸರಿ ಅತ್ತೆ, ನಾನು ಅವ್ರ ಹತ್ರ ಏನೂ ಕೇಳಲ್ಲ. ಅದು ಭಾವನಾ. ಅಮ್ಮ, ಪಕ್ಕದ ಮನೆ ಲೀಲಾ ಆಂಟಿ ಬಂದಿದ್ದಾರೆ. ಹಾಂ, ಬಂದೆ. ಒಂದು ನಿಮಿಷ ಭಾವನಾ, ಲೀಲಾ ಬಂದಿದ್ದಾಳಂತೆ, ಅದೇನು ಅಂತ ಕೇಳ್ಕೊಂಡು ಬರ್ತೀನಿ. ಆಮೇಲೆ ನಿನಗೆ ಏನು ವಿಷಯ ಅಂತ ಹೇಳ್ತೀನಿ. ಅಯ್ಯೋ, ಆ ಪಕ್ಕದ ಮನೆ ಆಂಟಿ ಈಗಲೇ ಬರಬೇಕಾ? ಅತ್ತೆ ಹೇಳೋದು ನೋಡಿದ್ರೆ ಮೋಸ್ಟ್ಲಿ 50,000 ರೂಪಾಯಿ ವಿಷಯನೇ ಇರಬೇಕು. ಅದೇ ನನ್ನ ಮನಸ್ಸಲ್ಲಿ ಕೊರಿತಾ ಇರೋದು. ಆ ಪ್ರಶ್ನೆಗೆ ಇನ್ನೂ ಉತ್ತರನೇ ಸಿಗ್ತಿಲ್ವಲ್ಲ. ಭಾವನಾ ಅತ್ತೆ ಯಾವ ವಿಷಯನ ಭಾವನಿಗೆ ಹೇಳ್ತಾರೆ, ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.